ಎಲ್ರಿಗೂ ನಮಸ್ಕಾರ. ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ಸಿನ ವತಿಯಿಂದ ಇವತ್ತು ಕರೆದಿರುವಂತಹ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಡಿಜಿಟಲ್ ಮಾಧ್ಯಮದ ಪತ್ರಕರ್ತ ಮಿತ್ರರಿಗೆ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಪ್ರದೀಪ್ ಬೇಲಾಡಿ, ಅದೇ ರೀತಿ ಉಪಸ್ಥಿತರಿರುವಂತಹವರು ವಿವೇಕಾನಂದ ಶೆಣೈ, ಇವರು ಕಾರ್ಕಳ ಪುರಸಭೆಯ ಮಾಜಿ ಸದಸ್ಯರು ಹಾಗೂ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು. ಹಾಗೆ ಮತ್ತೊಬ್ಬರು ಅನಿಲ್ ಪೂಜಾರಿ ನೆಲ್ಲಿಗುಡ್ಡೆ, ಇವರು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ಸಿನ OBC ಸೆಲ್ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಸೂರಜ್ ಶೆಟ್ಟಿ ನಕ್ರೆ ಅವರು, ಇವರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ. ಮತ್ತೊಬ್ಬರು ಸಂತೋಷ್ ದೇವಾಡಿಗರ್ ಅವರು, ಇವರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಾರ್ಕಳ ತಾಲೂಕು ಸಮಿತಿಯ ಸದಸ್ಯರಾಗಿದ್ದಾರೆ. ಮತ್ತೊಬ್ಬರು ಮಂಜುನಾಥ್ ಜೋಗಿ ಅವರು, ಇವರು ಯುವ ಕಾಂಗ್ರೆಸ್ಸಿನ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ನಮ್ಮ ಜೊತೆಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ನಾವಿವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತಹ ಉದ್ದೇಶ, ಇತ್ತೀಚೆಗೆ ಸುನಿಲ್ ಕುಮಾರ್ ರವರ ಹಿಂಬಾಲಕರು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಅಲ್ಲಿ ನಮ್ಮ ಕಾಂಗ್ರೆಸ್ ನಾಯಕರ ವಿರುದ್ಧ ತೇಜೋವಧೆಯನ್ನ ಮಾಡುವಂತಹ ಒಂದು ಕೃತ್ಯವನ್ನ ನಡೆಸಿದ್ರು. ಅದನ್ನ ನಾವು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಅವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಅವರ ಬಿಜೆಪಿ ಪದಾಧಿಕಾರಿಗಳ ಪತ್ರಿಕಾಗೋಷ್ಠಿಯನ್ನ ನಾವು ಗಮನಿಸಿದ್ರೆ, ಪರಶುರಾಮ ಪ್ರತಿಮೆಯ ಹಗರಣ ಏನಿದೆ, ನಕಲಿ ಪರಶುರಾಮ ಪ್ರತಿಮೆಯ ಹಗರಣ, ಆ ನಕಲಿ ಪರಶುರಾಮ ಪ್ರತಿಮೆಯ ಹಗರಣದ ವಿಚಾರವನ್ನ ಅವರು ಅದಕ್ಕೆ ಉತ್ತರವನ್ನ ಕೊಡಬೇಕಾಗಿತ್ತು. ಬಿಜೆಪಿಯ ವಿರುದ್ಧ ಬಂದಿರುವಂತಹ ಸುನಿಲ್ ಕುಮಾರ್ ರವರ ವಿರುದ್ಧ ಬಂದಿರುವಂತಹ ಆರೋಪಕ್ಕೆ ಉತ್ತರವನ್ನ ನೀಡಿ ಒಂದು ಸ್ಪಷ್ಟೀಕರಣವನ್ನ ನೀಡಬೇಕಾಗಿದ್ದ ಬಿಜೆಪಿಯ ಪದಾಧಿಕಾರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ನಾಯಕರ ತೇಜೋವಧೆಯನ್ನ ಮಾಡುವಂತಹ ಒಂದು ಕೃತ್ಯವನ್ನ ಮಾಡಿದ್ದಾರೆ. ಅವರ ಪತ್ರಿಕಾಗೋಷ್ಠಿಯನ್ನ ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬಂದಿದ್ದೇನೆಂದ್ರೆ, ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನ ಅಲ್ಲಗಳೆದು ವಿಚಾರವನ್ನ ಡೈವರ್ಟ್ ಮಾಡಿ ವಿಷಯಾಂತರ ಮಾಡಿ ಕಾಂಗ್ರೆಸ್ ನಾಯಕರ ತೇಜೋವಧೆಯನ್ನು ಮಾಡುವಂತಹ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂತಹದ್ದು, ಕಾಂಗ್ರೆಸ್ ನಾಯಕರ ಚಾರಿತ್ರ್ಯವನ್ನ ಹರಣ ಮಾಡುವಂತಹ ಒಂದು ಷಡ್ಯಂತ್ರವನ್ನ ಕುಕೃತ್ಯವನ್ನ ಮಾಡಿದ್ದಾರೆ. ಇದನ್ನ ನಾವೆಲ್ಲರೂ ಕಾಂಗ್ರೆಸ್ನ ಪರವಾಗಿ ಅತ್ಯುಗ್ರವಾಗಿ ಖಂಡಿಸಿದ್ದೇವೆ. ಅವತ್ತಿನ ಪತ್ರಿಕಾಗೋಷ್ಠಿ ಏನಿದೆ ಅಂದ್ರೆ, ಅವರ ಕೊರಳಿಗೆ ಏನು ಪರಶುರಾಮ ಥೀಮ್ ಪಾರ್ಕಿನ ನಕಲಿ ಪ್ರತಿಮೆಯ ಹಗರಣ ಬಿಜೆಪಿ ನಾಯಕರ ಸುನಿಲ್ ಕುಮಾರ್ ಅವರು ಎಲ್ಲ ಅವರ ನಾಯಕರ ಕೊರಳಿಗೆ ಆ ಹಗರಣ ಸುತ್ತಿಕೊಳ್ತಾ ಇದೆ. ಅದರಿಂದ ಪಾರಾಗುವುದಕ್ಕೋಸ್ಕರ ಕಾಂಗ್ರೆಸ್ ನಾಯಕರ ವಿರುದ್ಧ ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ, ಅಪಪ್ರಚಾರವನ್ನ ಮಾಡಿದ್ದಾರೆ. ಇದೊಂದು ಹತಾಶೆಯ ಪ್ರತೀಕವಾಗಿ ಅವತ್ತಿನ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ. ಇದೆಲ್ಲರನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಅದರ ಜೊತೆಗೆ ನಮ್ಮ ನಾಯಕರಾದ ಉದಯ್ ಶೆಟ್ಟಿ ಮುನಿಯಾಲ್ ರವರ ಬಗ್ಗೆ ತುಂಬಾ ಒಂದು ಚಾರಿತ್ರ್ಯ ಹರಣವನ್ನು ಮಾಡುವಂತಹ ಮಾತುಗಳನ್ನು ಆಡಿದ್ರು ಅವರು. ಅದೇನಂದ್ರೆ, ಅವ್ರು ಬೇರೆ ಬೇರೆ ರೀತಿಯ ಒಂದು ಸುಳ್ಳು ಆರೋಪಗಳನ್ನ ಮಾಡಿದ್ರು. ಆದ್ರೆ ನಾನು ಅವ್ರಿಗೆ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಉದಯ್ ಶೆಟ್ಟಿ ಮುನಿಯಾಲ್ ರವರು ಕಳೆದ ಅವರ ಜೀವಮಾನ ಪರ್ಯಂತ ಒಟ್ಟು ಒಂದು ಸಮಾಜ ಸೇವೆಯನ್ನೇ ಒಂದು ಪ್ರಧಾನವಾಗಿ ಮಾಡಿರುವಂತಹ ವ್ಯಕ್ತಿತ್ವ ಉಳ್ಳವರವರು. ಅವರು ಬಡ ವಿದ್ಯಾರ್ಥಿಗಳಿಗೆ ಇರಬಹುದು, ತುಳುನಾಡಿನ ದೈವ ದೇವಸ್ಥಾನಗಳ ಜೀರ್ಣೋದ್ಧಾರ ಸಂದರ್ಭದಲ್ಲಿ, ಅಭಿವೃದ್ಧಿ ಕಾರ್ಯಗಳ ಸಂದರ್ಭದಲ್ಲಿ ಕೊಡುಗೈ ದಾನಿಯಾಗಿ ಸಹಕಾರವನ್ನ ನೀಡಿದ್ದಾರೆ. ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ, ಬಡ ಜನರಿಗೆ ಅನಾರೋಗ್ಯದ ಸಮಸ್ಯೆ ಅಂತ ಬಂದಾಗ ಆರೋಗ್ಯದ ಕ್ಷೇತ್ರದಲ್ಲಿ, ಆರೋಗ್ಯ ದೃಷ್ಟಿಯಲ್ಲಿ ಕೂಡ ಅವರು ಸಹಕಾರವನ್ನ ನೀಡಿದ್ದಾರೆ. ಎಷ್ಟೋ ಬಡವರಿಗೆ ಮನೆ ಕಟ್ಟಲಿಕ್ಕೆ ಆಶ್ರಯದಾತರಾಗಿ ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಆಗುಹೋಗುಗಳಿಗೆ ಸ್ಪಂದನೆಯನ್ನ ನೀಡುತ್ತಾ ಒಬ್ಬ ಉತ್ತಮ ಅಂತಃಕರಣವುಳ್ಳಂತಹ ಸದ್ಗುಣ ಸಂಪನ್ನ ಒಂದು ವ್ಯಕ್ತಿಯಾಗಿ ಉದಯ್ ಶೆಟ್ಟಿ ಅವರು ತಮ್ಮ ದಾನ ಧರ್ಮದ ಮುಖಾಂತರ ಕೊಡುಗೈ ದಾನಿಯಾಗಿ ದಾನಶೂರ ಕರ್ಣ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಜನರಿಂದ ಪಡೆದುಕೊಂಡಿದ್ದಾರೆ. ಅಂತಹ ಉದಯ್ ಶೆಟ್ಟಿ ಮುನಿಯಾಲ್ ರವರ ಬಗ್ಗೆ ಬಿಜೆಪಿಯ ನಾಯಕರಿಗೆ ಮಾತಾಡಲಿಕ್ಕೆ ಯಾವ ಯೋಗ್ಯತೆ ಇಲ್ಲ. ಯಾಕಂದ್ರೆ ಅಂತಹದ್ದೊಂದು ಸ್ವಂತ ತಾನು ದುಡಿದ ಸಂಪಾದನೆ ಮಾಡಿದ್ರಿಂದ ಸಮಾಜ ಸೇವೆಯನ್ನು ಮಾಡುವಂತಹ ಒಂದು ಉತ್ಕೃಷ್ಟ ಗುಣವುಳ್ಳಂತಹ ಉದಯ್ ಶೆಟ್ಟಿ ಮುನಿಯಾಲ್ರ ಬಗ್ಗೆ ಕೇವಲಾಗಿ ಮಾತನಾಡುವುದನ್ನ ಕಾರ್ಕಳ ಕಾಂಗ್ರೆಸ್ ಯಾವತ್ತೂ ಕೂಡ ಸಹಿಸಿಕೊಳ್ಳುವುದಿಲ್ಲ. ಅವರ ಮೇಲೆ ಬಂದಿರುವಂತಹ ಪರಶುರಾಮನ ಆರೋಪದ ಬಗ್ಗೆ ಅವರು ಉತ್ತರವನ್ನ ನೀಡಬೇಕಾಗಿತ್ತು. ಅದನ್ನು ಬಿಟ್ಟು ಇನ್ಯಾವುದೋ ವಿಚಾರವನ್ನ ಮಾತಾಡ್ತಾರೆ. ಬೇರೆ ಬೇರೆ ಯಾರದು ರಾಜಕೀಯ ಹಿನ್ನೆಲೆ ಏನು ಅಂತ ಕೇಳ್ತಾರೆ. ನಿಮ್ಮ ರಾಜಕೀಯ ಹಿನ್ನೆಲೆ ಏನು, ಇಲ್ಲಿಂದ ಬಂದಿದ್ರಿ, ಇದು ಎಂತ ವಿಚಾರ? ಆ ರೀತಿ ನೋಡ್ಲಿಕ್ಕೆ ಹೋದ್ರೆ 2004 ಮುಂದೆ ಸುನಿಲ್ ಕುಮಾರ್ ಎಲ್ಲಿದ್ರು? ಅವರೇನು ಕಾರ್ಕಳದಲ್ಲಿ ಇರಲಿಲ್ಲ, ಚಿಕ್ಕಮಗಳೂರಿನವರು. ಅವರು ಇಲ್ಲಿ ಬಂದಿದ್ರು. ಯಾವತ್ತೂ ಕೂಡ ಯಾರು ಕೂಡ ಅವರನ್ನು ಪ್ರಶ್ನೆ ಮಾಡಲಿಲ್ಲ. ಕಾಂಗ್ರೆಸ್ನವರು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ, ನೀವು ಎಲ್ಲಿಂದ ಬಂದಿದ್ದೀರಿ, ನೀವು ಯಾಕೆ ಬಂದಿದ್ರಿ ಅಂತ ಖಂಡಿತ ಕೇಳಿಲ್ಲ. ರಾಜಕೀಯದಲ್ಲಿ ಯಾರಿಗೂ ಬೇಕಾದ್ರೂ ಸ್ಪರ್ಧೆ ಮಾಡಬಹುದು, ಏನ್ ಬೇಕಾದ್ರೂ ಒಂದು ಕಾನೂನು ಚೌಕಟ್ಟಿನೊಳಗೆ ಮಾಡಬಹುದು. ಅದೊಂದು ವಿಚಾರ. ಆದ್ರೆ
ಇವತ್ತು ಪರಶುರಾಮನ ಯೋಜನೆ ವಿಚಾರವಾಗಿ ನಾವು ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಬೇಕು. ಯಾಕಂದ್ರೆ ಸುನೀಲ್ ಕುಮಾರ್ ಅವರು ಈ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಒಂದು ಬೈಲೂರಿನಲ್ಲಿರುವಂತಹ ಉಮಿಕಲ್ ಬೆಟ್ಟದ ಮೇಲೆ ಪರಶುರಾಮನ ಕಂಚಿನ ಪ್ರತಿಮೆ ಆಗ್ಬೇಕು ಅಂತ ಕಾರ್ಕಳದ ಶಾಸಕರಿಗೆ ಕಾರ್ಕಳದ ಯಾವೊಬ್ಬ ಜನತೆಯೂ ಕೂಡ ಅರ್ಜಿ ಹಾಕಲಿಲ್ಲ, ಮನವಿಯನ್ನ ಮಾಡಲಿಲ್ಲ. ಯಾರು ಕೂಡ ಏನು ಮನವಿಯನ್ನ ಮಾಡಲಿಲ್ಲ. ಶಾಸಕರೇ ಅಲ್ಲಿ ಒಂದು ಪರಶುರಾಮ ಥೀಮ್ ಪಾರ್ಕ್ ಅನ್ನು ಮಾಡಿ ಪರಶುರಾಮ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಯಾರು ಕೂಡ ಅರ್ಜಿ ಹಾಕಲಿಲ್ಲ. ಇದು ಸುನೀಲ್ ಕುಮಾರ್ ಅವರದ್ದೇ ಸ್ವಂತ ಆಲೋಚನೆ, ಅವರದ್ದೇ ಸ್ವಂತ ಯೋಚನೆ ಮತ್ತು ಯೋಜನೆ. ಅವರು ಕೇವಲ ಚುನಾವಣೆಯನ್ನು ಗೆಲ್ಲುವುದಕ್ಕೋಸ್ಕರ ಆಡಂಬರಕ್ಕೋಸ್ಕರ ಅಂತಹದೊಂದು ಆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ. ಯೋಚನೆಯನ್ನ ಮಾಡಿದ್ರು, ಸರಿ, ಅಲ್ಲಿ ಒಂದು ಪರಶುರಾಮನ ಪ್ರತಿಮೆ ಆಗ್ಬೇಕು, ಅದು ಯೋಚನೆ ಓಕೆ, ಸರಿ, ಚೆನ್ನಾಗಿತ್ತು. ಆನಂತರ ಯೋಜನೆಯನ್ನು ರೂಪಿಸಿದ್ರು. ಆದ್ರೆ ಆ ಯೋಚನೆ ಮತ್ತು ಯೋಜನೆಯ ನಂತರ ಆ ಪ್ರತಿಮೆ ಅನುಷ್ಠಾನ ಮಾಡುವಾಗ ಎಡವಿದ್ರು. ಅವರು ಏನು ಮಾತನ್ನು ಕೊಟ್ಟಿದ್ರು, ನಾನು ಕಂಚಿನ ಪ್ರತಿಮೆಯನ್ನ ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದ್ರು. ಆದ್ರೆ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ ಮಾತ್ರ ಅವರು ನಕಲಿ ಪ್ರತಿಮೆಯನ್ನ ಮಾಡಿದ್ರು. ಫೈಬರ್ ಮಿಶ್ರಿತ ನಕಲಿ ಪ್ರತಿಮೆಯನ್ನ ಮಾಡಿ ಇವತ್ತು ಭಾರಿ ದೊಡ್ಡ ಹಗರಣವನ್ನು ಅವರು ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಅದರಿಂದ ಪಾರಾಗುವುದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಅವರು ತಪ್ಪು ದಾರಿಯನ್ನು ಹಿಡಿತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ, ಸರ್ಕಾರದ ವಿರುದ್ಧ ಏನೇನೋ ಒಂದು ಮಾತಾಡ್ತಾ ಇದ್ದಾರೆ. ಇದೆಲ್ಲ ನಾವು ಆರಂಭದ ದಿನಗಳಿಂದ ಹೇಳ್ತೇನೆ. ಅವತ್ತ ಪರಶುರಾಮನ ಪ್ರತಿಮೆ ಉದ್ಘಾಟನೆ ಆದ ನಂತರ ಚುನಾವಣೆಯ ಸ್ವಲ್ಪ ದಿವಸ ಮುಂದೆ 2023ರಲ್ಲಿ ಕೆಲವೇ ತಿಂಗಳುಗಳ ಮುಂಚೆ ಪರಶುರಾಮನ ಉದ್ಘಾಟನೆ ಮಾಡಿದ್ರು. ಆ ನಂತರ ಚುನಾವಣೆ ಆಯ್ತು. ಚುನಾವಣೆಯನ್ನ ಇದರ ಮುಖಾಂತರನೇ ಗೆದ್ರು. ಆ ನಂತರ ಮಳೆಗಾಲ ಬಂದಾಗ ಅದರ ಸತ್ಯವಾದಂತ ನೈಜ ಬಣ್ಣ ಅರಿವಾಯಿತು. ಮಳೆಗಾಲದ ಸಂದರ್ಭದಲ್ಲಿ ಪರಶುರಾಮನ ಪ್ರತಿಮೆಯ ಮೇಲೆ ಮಳೆ ಬಿದ್ದಾಗ ಬಣ್ಣ ಬದಲಾವಣೆ ಆಗ್ಲಿಕ್ಕೆ ಶುರುವಾಯಿತು. ಎಲ್ಲಿ ಆದ್ರೂ ಯಾವುದೇ ಒಂದು ದೇಶದ ಯಾವುದೇ ಒಂದು ಪ್ರಪಂಚದ ಮೂಲೆಯಲ್ಲಿ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಿದ ನಂತರ ಅದರ ಬಣ್ಣ ಕಳೆದುಕೊಳ್ಳುವಂತಹದ್ದು ಅಥವಾ ಬಣ್ಣ ಬದಲಾವಣೆ ಆಗುವಂಥದ್ದು ಎಲ್ಲಿಯಾದ್ರೂ ಉದಾಹರಣೆ ಇದೆಯಾ? ಅದೇನಾದ್ರೂ ಉದಾಹರಣೆ ಇದ್ರೆ ಕಾರ್ಕಳದಲ್ಲಿ ಇದೆ. ಸುನೀಲ್ ಕುಮಾರ್ ಅವರು ಮಾಡಿದ ಆ ನಕಲಿ ಪರಶುರಾಮನ ಪ್ರತಿಮೆಯೇ ಬಣ್ಣ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಕಾರ್ಕಳದ ಒಂದಷ್ಟು ಜನ ಸಮಾನ ಮನಸ್ಕ ಹೋರಾಟಗಾರರಿಗೆ ಸಂಶಯ ಬಂತು. ಕಾರ್ಕಳದ ಜನತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಈ ಪ್ರತಿಮೆಯಲ್ಲಿ ನಕಲಿ ಇದೆ, ಇದು ಅಸಲಿ ಅಲ್ಲ, ಇದು ಕಂಚಿನದ್ದಲ್ಲ ಅಂತ ಜನರು ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಒಂದಷ್ಟು ಜನ ಸಮಾನ ಮನಸ್ಕರು ಹೋರಾಟವನ್ನ ಮಾಡ್ತಾರೆ. ಅಲ್ಲಿ ಉಮಿಕಲ್ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಮಾಡಿದ ಪರಶುರಾಮನ ಪ್ರತಿಮೆಯ ಪ್ಯೂರಿಟಿ ಚೆಕ್ ಮಾಡಬೇಕು ಅಂತ ಒಂದು 15 ಜನರ ತಂಡ ಕಾರ್ಕಳದ ತಾಲೂಕು ಆಫೀಸಿನ ಮುಂದೆ ಪ್ರತಿಭಟನೆ ಮಾಡ್ತಾರೆ. ಜಿಲ್ಲಾಧಿಕಾರಿಯವರಿಗೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರಿಗೆ ಅವರು ಆಗ್ರಹವನ್ನ ಮಾಡ್ತಾರೆ, ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ. ಅದರ ಪ್ಯೂರಿಟಿಯನ್ನ ಚೆಕ್ ಮಾಡಿ, ಅದರ ಪರಿಶುದ್ಧತೆಯನ್ನ ಚೆಕ್ ಮಾಡಿ, ನಮ್ಗೆ ಸಂಶಯ ಇದೆ, ಆ ಪ್ರತಿಮೆಯಲ್ಲಿ ನಕಲಿ ಇದೆ, ಅದು ಕಂಚಿನದಲ್ಲ ಅಂತ ಅವ್ರ ಆಗ್ರಹ ಆಗಿತ್ತು. ಅವತ್ತು ತಮ್ಮದೇ ಒಂದು ಕಚೇರಿಯಿಂದ ಕೂಗಳತೆ ದೂರದಲ್ಲಿ ಪ್ರತಿಭಟನಾಕಾರರು 15 ದಿವಸದಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಾಗ ಸುನೀಲ್ ಕುಮಾರ್ ಯಾವತ್ತೂ ಕೂಡ ಒಂದು ದಿವಸನೂ ಕೂಡ ಅವರ ಹತ್ತಿರಕ್ಕೆ ಬರಲಿಲ್ಲ. ಪ್ರತಿಭಟನಾಕಾರರ ಹತ್ತಿರಕ್ಕೆ ಬಂದು ನಿಮ್ದು ಸಮಸ್ಯೆ ಏನಾಗಿದೆ ಅಂತ ಮನವಿಯನ್ನ ಕೇಳಲಿಲ್ಲ, ನಿಮ್ಮ ಏನು ಆಗ್ರಹ ಇದೆ ಅದನ್ನು ಕೇಳಲಿಲ್ಲ, ಹತ್ರನೂ ಬರಲಿಲ್ಲ. ಆದ್ರೆ ಮೊನ್ನೆ ಇತ್ತೀಚೆಗೆ ನಡೆದ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ನಡೆದ ಕಳ್ಳತನದ ಕೆಲವೇ ಕ್ಷಣದಲ್ಲಿ ಸುನೀಲ್ ಕುಮಾರ್ ಅವರು ತಮ್ಮ ಫೇಸ್ಬುಕ್ ನಲ್ಲಿ ಅದರ ಇದನ್ನ ಮಾಹಿತಿಯನ್ನ ಅಪ್ಲೋಡ್ ಮಾಡಿದ್ದಾರೆ. ಹಾಗಾದ್ರೆ ಕಾರ್ಕಳದ ಪೊಲೀಸ್ ಠಾಣೆಗೆ ಪ್ರಥಮ ವರ್ತಮಾನ ಮಾಹಿತಿ ಹೋಗೋಕ್ಕಿಂತಲೂ ಮುಂಚಿತವಾಗಿ ಸುನೀಲ್ ಕುಮಾರ್ ಅವರಿಗೆ ಅದರ ಕಳ್ಳತನದ ಮಾಹಿತಿಯನ್ನ ನೀಡಿದವರು ಯಾರು? ಸುನೀಲ್ ಕುಮಾರ್ ಅವರೇನು ಪೊಲೀಸ್ ಠಾಣೆ? ಮೊನ್ನೆ ಕೇಳಿದ್ರು, ನೀವೇನು ಪೊಲೀಸರೇ, ನೀವೇನು ಕಾನೂನು ರಕ್ಷಕರೇ ಅಂತ ಉದಯ್ ಶೆಟ್ಟಿ ಅವರು ಕೇಳಿದ್ರು. ನಾವು ಕೇಳ್ತಾ ಇದ್ದೇವೆ ಇವತ್ತು, ಸುನೀಲ್ ಕುಮಾರ್ ಅವರೇ ನೀವೇನು ಪೊಲೀಸ್ ಠಾಣೆ? ನಿಮ್ಮ ಫೇಸ್ಬುಕ್ ಏನಾದ್ರು ಪೊಲೀಸರ ಇದು FIR ಬರೆಯುವಂತ ದಾಖಲೆ ಪುಸ್ತಕವೇ? ನಿಮ್ಮ ಫೇಸ್ಬುಕ್ ನಲ್ಲಿ ಕಥೆಯನ್ನು ಬರೆದಿದ್ದಾರೆ. ಈ ರೀತಿ ಕಳ್ಳತನ ಪೊಲೀಸ್ ಠಾಣೆಗೆ ಗೊತ್ತಾಗೋಕ್ಕಿಂತ ಮುಂಚೆ ಸುನೀಲ್ ಕುಮಾರ್ ಅವರಿಗೆ ಹೇಗೆ ಗೊತ್ತಾಯಿತು ಎನ್ನುವ ಸಂಶಯ ಇವತ್ತು ಕಾರ್ಕಳದ ಜನತೆಗೆ ಕಾಡ್ತಾ ಇದೆ. ಇದರ ಹಿಂದೆ ಭಾರಿ ದೊಡ್ಡ ಏನೋ ಒಂದು ಷಡ್ಯಂತ್ರ ಇದೆ, ಇದರ ಹಿಂದೆ ಏನೋ ಒಂದು ಮುಚ್ಚಿಡ್ಲಿಕ್ಕೆ ನೋಡ್ತಾ ಇದ್ದಾರೆ ಎನ್ನುವಂತಹ ಒಂದು ವಿಚಾರವು ಅವರ ಫೇಸ್ಬುಕ್ ನ ಪೋಸ್ಟ್ ನಲ್ಲಿ ಕಂಡು ಬರ್ತಾ ಇದೆ. ಉಮಿಕಲ್ ಬೆಟ್ಟದ ಬಗ್ಗೆ ಹೇಳಬೇಕಾದ್ರೆ, ಉಮಿಕಲ್ ಬೆಟ್ಟ ಇವತ್ತು ಅವರು ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಲಿಕ್ಕೆ ಏನು ಆಯ್ಕೆಯನ್ನು ಮಾಡಿದ್ದಾರೆ. ಆ ಉಮಿಕಲ್ ಬೆಟ್ಟದ ಐತಿಹ್ಯವನ್ನು ಅವರು ನೋಡಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಉಮಿಕಲ್ ಬೆಟ್ಟದ ಮೇಲೆ ಕೋಟಿ ಚೆನ್ನಯ್ಯರ ಪಾದದ ಕುರುಹು ಇದೆ. ಅಲ್ಲಿ ಕೋಟಿ ಚೆನ್ನಯ್ಯರಿಗೆ ಆರಾಧನೆಗಳಾಗ್ತಾ ಇತ್ತು. ಅಲ್ಲಿ ತುಳುನಾಡಿನ ದೈವ ದೇವರುಗಳಿಗೆ ಆರಾಧನೆ ಆಗ್ತಾ ಇತ್ತು. ಅಂತ ಒಂದು ಆರಾಧನೆ ಆಗ್ತಾ ಇರುವಂತಹ ಆ ಸ್ಥಳವನ್ನ, ಕೋಟಿ ಚೆನ್ನಯ್ಯರ ಪಾದದ ಗುರುತಿರುವಂತಹ ಗುರುತನ್ನ ಇವರು ಒಡೆದು ಹಾಕಿದ್ದಾರೆ. ಈ ಒಡೆದು ಹಾಕಿದ ಪರಿಣಾಮವಾಗಿ ಇವತ್ತು ಎಲ್ಲ ಎಡವಟ್ಟುಗಳಿಗೆ ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ. ಅದೇ ರೀತಿ ಅಲ್ಲಿ ಇನ್ನೊಂದು ವಿಚಾರ ಇದೆ. ಅವರ ಆರಂಭದ ದಿನಗಳಲ್ಲಿ ಅಲ್ಲಿ ಅದು ಪರಶುರಾಮ ಥೀಮ್ ಪಾರ್ಕ್ ಉದ್ಘಾಟನೆಗೆ ಕೆಲವೇ ದಿನ ಇರುವಾಗ ಸುನೀಲ್ ಕುಮಾರ್ ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಕರೀತಾರೆ, ಮಾಧ್ಯಮದ ಜೊತೆ ಮಾತಾಡ್ತಾರೆ. ಆ ವಿಡಿಯೋ ಕೂಡ ಈಗಲೂ ಇದೆ.
ಆ ವಿಡಿಯೋದ ತುಣುಕು ಈಗಲೂ ಇದೆ. ಅವರು ಹೇಳ್ತಾರೆ ಇದು ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಇದೊಂದು ಧಾರ್ಮಿಕ ಕ್ಷೇತ್ರ ಎನ್ನುವಂತ ಒಂದು ಅವತ್ತು ಆ ವಿಚಾರವನ್ನು ಅವರು ಹೇಳಿದ್ರು. ಆ ನಂತರ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ದಾರೆ, ಅಲ್ಲಿ ಭಜನೆಗಳಾಯ್ತು, ಶಂಖನಾದಗಳಾಯ್ತು, 500 ಜನ ಬಂದು ಶಂಖದ ಉದ್ಘೋಷ ಆಯ್ತು, ಎಲ್ಲವೂ ಆಯ್ತು. ಆದ ನಂತರ ಆ ಸಂದರ್ಭದಲ್ಲಿ ಅವರು ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರು. ಆ ನಂತರ ಏನು ಅವರ ಅಸಲಿ ಬಣ್ಣ ಗೊತ್ತಾಯ್ತು, ಅದು ಪರಶುರಾಮ ಪ್ರತಿಮೆ ಅಸಲಿ ಅಲ್ಲ ನಕಲಿ ಅಂತ ಗೊತ್ತಾಯ್ತು. ಸೊಂಟದ ಮೇಲ್ಭಾಗದ ಪರಶುರಾಮನ ಪ್ರತಿಮೆ ಕಳುವಾಯ್ತು. ಆ ನಂತರ ಇವರು ಹೇಳಿದ್ರು ಇದು ಪ್ರವಾಸಿ ತಾಣ. ಜನರು ಕಾರ್ಕಳದ ಜನತೆ ಆರೋಪ ಮಾಡಿದ್ರು, ಅವರ ಮೇಲೆ ಆರೋಪ ಮಾಡಿದಾಗ ಹೇಳಿದ್ರು ನೀವು ನಮ್ಮ ಧಾರ್ಮಿಕ ನಂಬಿಕೆಗೆ ಧಕ್ಕೆಯನ್ನ ತಂದಿದ್ದೀರಿ, ನಮ್ಮ ನಂಬಿಕೆಗಳಿಗೆ ನೀವು ಹಾನಿಯನ್ನ ಮಾಡಿದ್ದೀರಿ ಅಂತ ಶಾಸಕರ ಮೇಲೆ ಕಾರ್ಕಳದ ಜನತೆ ಆರೋಪ ಮಾಡಿದಾಗ ಇವರು ಆ ಆರೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಇದು ಪ್ರವಾಸಿ ತಾಣ ಅಂತ ಕರೆದ್ರು. ಅಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಚಪ್ಪಲಿ ಹಾಕೊಂಡು ಹೋಗುದಾದ್ರೆ ಇಲ್ಲಿ ಮಂತ್ರಘೋಷ ಯಾಕೆ ಆಗ್ಬೇಕಿತ್ತು, ಅಲ್ಲಿ ಶಂಖನಾದ ಯಾಕೆ ಮಾಡ್ಬೇಕಾಗಿತ್ತು, ಅದು ಪ್ರವಾಸಿ ತಾಣ ಅಂತ ಯಾಕೆ ಮಾಡ್ಬೇಕಾಗಿತ್ತು? ಒಂದು ವೇಳೆ ಅದು ಪ್ರವಾಸಿ ತಾಣವೇ ಆಗಿದ್ರೆ ಸುನೀಲ್ ಕುಮಾರ್ ಅವರ ಪ್ರಕಾರ ಆ ಪರಶುರಾಮ ಥೀಮ್ ಪಾರ್ಕ್ ಪ್ರವಾಸಿ ತಾಣವೇ ಆಗಿದ್ರೆ ಅಲ್ಲಿ ಪರಶುರಾಮರ ಆ ಚಿತ್ರದ ಪರಶುರಾಮರ ಕಾಲಬುಡದಲ್ಲಿ ತುಳುನಾಡಿನ ದೈವ ದೇವರುಗಳನ್ನು ಯಾಕೆ ಹಾಕಿದ್ರು? ತುಳುನಾಡಿನ ದೈವ ದೇವರುಗಳು ಪರಶುರಾಮನ ಪಾದದ ಕೆಳಗೆ ನಮಸ್ತೆ ಮಾಡುವಂತಹ ಒಂದು ಬೇಡಿಕೊಳ್ಳುವಂತಹ ಅದೊಂದು ದಯನೀಯ ಒಂದು ಚಿತ್ರಣ ಬರುವಂತಹ ಒಂದು ಚಿತ್ರಣವನ್ನು ಅಲ್ಲಿ ಯಾಕೆ ಹಾಕಿದ್ರು? ಅದು ಪ್ರವಾಸಿ ತಾಣ ಆಗಿದ್ರೆ ನಮ್ಮ ತುಳುನಾಡಿನ ದೈವ ದೇವರುಗಳು ಅಷ್ಟೊಂದು ಇವರಿಗೆ ತ್ರಾಸರಾಗಿ ಬಿಟ್ರೆ ನಮ್ಮ ತುಳುನಾಡಿನ ನಾನೀಗ ಮೊನ್ನೆ ನಡೆದ ಬಿಜೆಪಿಯ ಪತ್ರಿಕಾಗೋಷ್ಠಿಯಲ್ಲಿ ಮಹಾವೀರ ಹೆಗ್ಗಡೆ ಅವರು ಮಾತಾಡಿದ ಬಗ್ಗೆ ಅವರಲ್ಲಿ ಒಂದು 2 ಪ್ರಶ್ನೆ ಕೇಳಲು ಇಚ್ಛಿಸ್ತೇನೆ. ಮೊದಲನಾಗಿ ಅವರು ನಮ್ಮ ನಾಯಕರಿಗೆ ನಿಮ್ಮ ಕಾಲುಗಳು ಎಲ್ಲಿತ್ತು, ಮೊದಲು ಎಲ್ಲಿತ್ತು, ಈಗ ಎಲ್ಲಿ ಉಂಟು ಅಂತ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಮಹಾವೀರ ಹೆಗ್ಗಡೆ ಅವರೇ, ನಾನು ನಿಮ್ಗೆ ಈ ಮೂಲಕ ಪ್ರಶ್ನೆ ಕೇಳುವುದಂದ್ರೆ ನಿಮ್ಮ ಕಾಲಲ್ಲ, ಇದಕ್ಕಿಂತ ಮೊದಲು ನಿಮ್ಮ ದೇಹ ಎಲ್ಲಿತ್ತು ಅಂತ ನೀವು ಸ್ಪಷ್ಟನೆ ನೀಡಬೇಕಾಗ್ತದೆ. ನೀವು JDS ಅಲ್ಲಿ ಪಂಚಾಯತ್ ಸದಸ್ಯರಾಗಿ APMC ಅಧ್ಯಕ್ಷರಾಗಿ ಬಿಜೆಪಿಗೆ ಸೇರಿಕೊಳ್ಳುತ್ತೀರಿ. ಬಿಜೆಪಿ ಸೇರಿಕೊಳ್ಳುತ್ತಿದ್ದಂತೆ ನಿಮಗೆ ಉಳಿದೆಲ್ಲ ಕಾರ್ಯಕರ್ತರು ತುಂಬಾ ಕೆಲಸ ಮಾಡಿರುವಂತ ಕಾರ್ಯಕರ್ತರನ್ನು ಬಿಟ್ಟು ನಿಮ್ಗೆ ಅಧ್ಯಕ್ಷ ಸ್ಥಾನವನ್ನು ನೀಡ್ತಾರೆ. ಅದಕ್ಕೆ ನೀವು ಯಾವ ತಂತ್ರ ಉಪಯೋಗಿಸಿದ್ದೀರಾ ಅಂತ ನೀವು ಸ್ಪಷ್ಟನೆ ನೀಡಬೇಕಾಗ್ತದೆ ಬಿಜೆಪಿಯ ಕಾರ್ಯಕರ್ತರಿಗೆ. ಅದನ್ನು ನೀವು ಮೊದಲು ನೀಡಿ, ನಿಮ್ಮ ಬಟ್ಟಲನ್ನು ನೀವು ಮೊದಲು ನೋಡಿ ಅಂತ ನಾನು ಈ ಮೂಲಕ ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇನ್ನೊಂದು ಮಾತು ಹೇಳಿದ್ರು ನಮ್ಮ ನಾಯಕರಿಗೆ, ನೀವು ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತ. ಮಹಾವೀರ ಹೆಗ್ಗಡೆ ಅವರೇ, ನಿಮ್ಗೆ ವೆರಿ ಕ್ಲಿಯರ್ ಆಗಿ ನಾನು ಹೇಳ್ತೇನೆ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಕ್ಕೆ ಇದು ಪ್ರಜಾಪ್ರಭುತ್ವ, ಇದೇನು ಹಿಟ್ಲರ್ ಆಡಳಿತ ಅಲ್ಲ ಅಥವಾ ರಾಜ ಆಡಳಿತ ಅಲ್ಲ. ನಿಮ್ಗೆ ವೆರಿ ಕ್ಲಿಯರ್ ಆಗಿ ಹೇಳ್ತೇನೆ, ನೀವು ಈ ತರ ಮಾತಾಡೋದು ಸರಿಯಲ್ಲ. ದಯವಿಟ್ಟು ನೀವು ಏನೇ ರೀತಿ ತಪ್ಪು ಮಾಡಿದ್ದಲ್ಲಿ ನಾವು ಅದನ್ನು ಖಂಡಿತವಾಗಿಯೂ ಎತ್ತಿ ಹಿಡಿತೇವೆ. ನಮ್ಮ ಕರ್ತವ್ಯವನ್ನು ನಾವು ಯಾವತ್ತು ಮಾಡ್ತೇವೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಕ್ಕೆ ನೀವು ನಮ್ಗೆ ಹೇಳುವ ಅಗತ್ಯ ಇಲ್ಲ ಅಂತ ಈ ಮೂಲಕ ನಿಮ್ಗೆ ಸ್ಪಷ್ಟಪಡ್ತಾ ಇದ್ದೇನೆ. ಹಾಗೆ ಪರಶುರಾಮನ ಮೂರ್ತಿ ಸಂಪೂರ್ಣವಾಗಿ ನಕಲಿ ಅಂತ ಜಗಜ್ಜಾಹೀರಾಗಿ ಬಹಿರಂಗ ಆಗಿದೆ. ಒಂದು ಮೂರ್ತಿಯ 2 ಕಾಲುಗಳು ಉಮಿಕಲ್ ಬೆಟ್ಟದ ಮೇಲೆ ಇದೆ. ಅದೇ ರೀತಿ ಇನ್ನೂ 2 ಕಾಲುಗಳು ಬೆಂಗಳೂರಿಂದ ಬಂದಂತೂ ಸ್ಟೇಷನ್ ಅಲ್ಲಿದೆ. ಹಾಗಾಗಿ ಯಾರು ಅದರ ಬಗ್ಗೆ ಸ್ಪಷ್ಟನೆ ನೀಡುವ ಅವಶ್ಯಕತೆ ಇಲ್ಲ. ಅದು ನಕಲಿ ಎಂದು ಇಡೀ ಜಗತ್ತಿಗೆ ಬಹಿರಂಗ ಆಗಿದೆ. ಹಾಗಾಗಿ ನೀವು ಮೊದಲು ಅದನ್ನು ಒಪ್ಪಿಕೊಳ್ಳಿ. ಹೌದು, ನಾವು ಎಲೆಕ್ಷನ್ಗೋಸ್ಕರ ನಕಲಿ ಮೂರ್ತಿಯನ್ನು ಇಟ್ಟು ಎಲೆಕ್ಷನ್ ಅನ್ನು ಗೆದ್ದು ಬಂದ್ವಿ, ಈಗ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ತಪ್ಪು ಒಪ್ಪಿಕೊಂಡಿದ್ದೇವೆ, ಇದುವರೆಗೆ ನಾವು ಹೇಳಿ ಬಂದದ್ದು ಎಲ್ಲವೂ ಸುಳ್ಳು ಅಂತ ನೀವು ಒಮ್ಮೆ ಒಪ್ಪಿಕೊಳ್ಳಿ. ಮತ್ತೆ ಮುಂದಿನದು ನಾವು ಖಂಡಿತವಾಗ್ಲೂ ಅದಕ್ಕೆ ಏನಾಗ್ಬೇಕು ಅದನ್ನೆಲ್ಲ ಮಾಡಿ ಅದನ್ನು ಸರಿಪಡಿಸಲಿಕ್ಕೆ ಒಟ್ಟಾಗಿ ಹೋಗುವ. ನೀವು ಒಪ್ಪಿಕೊಳ್ಳಬೇಕು, ಮೊದಲು ನೀವು ಒಪ್ಪಿಕೊಳ್ಳಬೇಕು. ಇಡೀ ಜಗಜ್ಜಾಹೀರಾದಂತ ಸುದ್ದಿಯನ್ನು ನೀವು ಒಪ್ಪಿಕೊಳ್ಳಿ. ನಾವು ಇದುವರೆಗೆ ಹೇಳ್ತಾ ಬಂದದ್ದು ಎಲ್ಲವೂ ಸುಳ್ಳು ಅಂತ ನೀವು ಒಪ್ಪಿಕೊಳ್ಬೇಕು. ಹಾಗೆ ಒಪ್ಪಿಕೊಂಡ ಮೇಲೆ ಎಲ್ಲರೂ ಸೇರಿ ಅದು ಹೇಗೆ ಆಗ್ತದೆ, ಎಲ್ಲರೂ ಸೇರಿ ಅದನ್ನು ಮುಂದೂಡಿಸಿಕೊಂಡು ಹೋಗುವ ಅಂತ ಹೇಳ್ತಾ ಈ 2 ಮಾತುಗಳನ್ನು ಮುಗಿಸ್ತೇನೆ.